ಇವಿಎಂ ನ್ಯಾಯ ಸಂಹಿತ ಎಂಬುವಂತ ಚರ್ಚೆ ಆಗಿದೆಯಲ್ಲ, ಈ ವಿಚಾರದಲ್ಲಿ ಈಗ ಕಾಂಗ್ರೆಸ್ ವಿರುದ್ಧ ಆರ್ ಅಶೋಕ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ರಾಹುಲ್ ಪದೇ ಪದೇ ಇವಿಎಂ ಯಂತ್ರ ಸರಿ ಇಲ್ಲ ಅಂತ ಹೇಳ್ತಾ ಇದ್ರು. ರಾಜ್ಯದ ಜನರೇ ಇವಿಎಂ ನಿಖರ ಫಲಿತಾಂಶ ಕೊಡುತ್ತೆ ಅಂತ ಹೇಳಿದ್ದಾರೆ. ರಾಜ್ಯದ ಜನ ರಾಹುಲ್ ಮತ್ತು ಸಿದ್ದರಾಮಯ್ಯಗೆ ಮಂಗಳಾರತಿ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಮಂಗಳಾರತಿ ಯಾಕ್ರಿ ಬಳಕೆ ಮಾಡ್ತೀರಾ? ಇದು ಬೇರೆ. ಇದು ಈಗ ಕಾಂಗ್ರೆಸ್ನವರು ಮಾತನಾಡಲಿ ಅಂತ ಅಶೋಕ್ ಗೌರ್ ಹೇಳಿದ್ದಾರೆ. ದೇವರಿಗೆ ಮಾಡೋದು ಮಂಗಳಾರತಿ, ಇವರಿಗೆಲ್ಲ ಮಂಗಳಾರತಿಗೆ ಯಾಕೆ ಕೆಟ್ಟಿದ್ದನ್ನು ತರ್ತೀರಾ? ಸೊ ಇದರಲ್ಲಿ ಮುಂದುವರೆದ ಭಾಗದಲ್ಲಿನೇ ಇವಿಎಂ ವಿಶ್ವಾಸಾರ್ಹವಾಗಿದೆ ಅನ್ನುವಂಥ ಸರ್ವೆ ವಿಚಾರ ಏನಿದೆ, ಸರ್ಕಾರದ ವಿರುದ್ಧ ಬಿಜೆಪಿ ಮತ್ತು ಜೆಡಿಎಸ್ ಈಗ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿ ಕಿಡಿಕಾರಿದ್ದಾರೆ. ಪಪ್ಪು ವೋಟ್ ಚೋರಿ, ಹೈಡ್ರೋಜನ್ ಬಾಂಬ್ ಠುಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಮತಗಳ್ಳತನದ ಡ್ರಾಮಾ ಆಡಿದ ಕಾಂಗ್ರೆಸ್ಗೆ ಕಪಾಳ ಮೋಕ್ಷ ಆಗೋಯ್ತು ಅಂತ ಬಿಜೆಪಿ ಜೆಡಿಎಸ್ ಹೇಳ್ತಾ ಇರೋದು. ರಾಹುಲ್ ಗಾಂಧಿ ವೋಟ್ ಚೋರಿ ಕಥನ ಬಯಲಾಗಿದೆ ಅಂತ ಎಕ್ಸ್ ಖಾತೆಯಲ್ಲಿ ಈಗ ಬಿಜೆಪಿ ಮತ್ತು ಜೆಡಿಎಸ್ ಪೋಸ್ಟ್ ಮಾಡಿದೆ. ಇವಿಎಂ ವಿಚಾರದಲ್ಲಿ ಪದೇ ಪದೇ ಬರ್ತಾ ಇದ್ದಂಥ ಆರೋಪಗಳೇನು ಅಂತಂದ್ರೆ, ಅದನ್ನು ಬದಲಾವಣೆ ಮಾಡಿಬಿಡ್ಬೋದು, ಹ್ಯಾಕ್ ಮಾಡಿಬಿಡ್ಬೋದು, ಹಾಗಾಗಿನೇ ಬಿಜೆಪಿ ಗೆದ್ಕೊಂಡು ಬರ್ತಾ ಇದೆ ಅಂತ ಪದೇ ಪದೇ ಕಾಂಗ್ರೆಸ್ ಹೇಳ್ಕೊಂಡು ಬರ್ತಾ ಇತ್ತು. ಕಾರಣ ಅವ್ರಿಗೆ ಗೆಲ್ಲಕ್ಕಾಗ್ತಾ ಇರಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ. ಹಿಂದೆ ಅವರು ಕೂಡ ಇದೇ ಇವಿಎಂ ಮೂಲಕವಾಗಿ ಸತತವಾಗಿ ಗೆದ್ಕೊಂಡು ಬಂದರು. ಅದು ಅವರಿಗೆ ಕನ್ಸಿಡರ್ ಆಗಲಿಲ್ಲ. ಅವಾಗೇನು ಹ್ಯಾಕ್ ಮಾಡೋಕ್ಕೆ ಬರ್ತಿರ್ಲಿಲ್ವಂತೆ, ಈಗ ಆಯ್ತಂತೆ. ಅದಕ್ಕೆ ಈಗ ಉತ್ತರ ಈ ಸರ್ವೆಯಿಂದನೇ ಸಿಗ್ತಾ ಇದೆ. ಪದೇ ಪದೇ ರಾಹುಲ್ ಗಾಂಧಿ ಅವರು ಇವಿಎಂ ಸರಿ ಇಲ್ಲ, ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ಸರಿ ಇಲ್ಲ ಅಂತೇಳಿ ಇಲ್ಲಿ ಬಂದು ಟಿವಿ ಸ್ಕ್ರೀನ್ ಹಾಕ್ಬಿಟ್ಟು ಮಾದೇಪುರ ಸರಿ ಇಲ್ಲ, ಶಿವಾಜಿನಗರ ಸರಿ ಇಲ್ಲ, ಚಿಕ್ಕಪೇಟೆ ಸರಿ ಇಲ್ಲ, ಆಳಂದ ಸರಿ ಇಲ್ಲ ಎಲ್ಲ ಹೇಳ್ತಾ ಇದ್ರಲ್ಲ. ಈಗ ಸರ್ವೆ ಆಗಿದೆ, ಕರ್ನಾಟಕ ರಾಜ್ಯದ ಜನಗಳ ಸರ್ವೆ ಆಗಿದೆ. ಮೋರ್ ದೆನ್ 78%, ಕೆಲವು ಕಡೆ 83% ಆಗಿದೆ. ಕಲಬುರಗಿ 83%. ಕಲಬುರಗಿಯಲ್ಲಿ ಇವಿಎಂ ಮೇಲೆ ವಿಶ್ವಾಸ 83.24%. ಒಪ್ಪುವುದಿಲ್ಲ 2%. ಅಂದರೆ ಅರ್ಥ ಮಾಡ್ಕೊಳ್ಳಿ, ಇವತ್ತು ರಾಹುಲ್ ಗಾಂಧಿಗೆ ಮುಖಕ್ಕೆ ಮಂಗಳಾರತಿ. ಈ ಒಂದು ಸಮೀಕ್ಷೆ ಬಂದ ಮೇಲೆ ರಾಹುಲ್ ಗಾಂಧಿ ಮುಖಕ್ಕೆ ಮಂಗಳಾರತಿ. ಅವ್ರನ್ನ ಫಾಲೋ ಮಾಡ್ಕೊಂಡು ಹೋದ್ರಲ್ಲ ಈ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್, ಇವ್ರ ಮುಖಕ್ಕೂ ಮಂಗಳಾರತಿ ಆಗಿದೆ. ಇವತ್ತು ಇದ್ರ ಮೇಲೆ ಕಂಪ್ಲೇಂಟ್ ಇದ್ರೆ ಕೊಡ್ಲಿ. ಇವಾಗ ಅವ್ರಿಗೆ ಧೈರ್ಯ ಇದ್ರೆ ಒಂದು ಅಫಿಡವಿಟ್ ಮಾಡಿ ಒಂದು ಕಂಪ್ಲೇಂಟ್ ಕೊಡ್ಲಿ. ಕಂಪ್ಲೇಂಟೇ ಕೊಡಲ್ಲ ಎಲ್ಲೂ. ಪದೇ ಪದೇ ರಾಹುಲ್ ಗಾಂಧಿ ಅವರು ಇವಿಎಂ ಸರಿ ಇಲ್ಲ, ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ಸರಿ ಇಲ್ಲ